ಎಲ್ಲರಿಗೂ ನಮಸ್ಕಾರ. ಕ್ಯಾನ್ಸರ್ ಅಂದ್ರೆ ಎಲ್ಲರಿಗೂ ಭಯ. ನಮ್ಮ ಲೈಫಲ್ಲಿ ಯಾವ್ದಾದ್ರು ಡಿಸೀಸ್ ಬಗ್ಗೆ ಎಷ್ಟು ಭಯ ಇದ್ದಿದ್ರೆ ಅದು ಕ್ಯಾನ್ಸರ್. ಅಷ್ಟೊಂದು ಪವರ್ಫುಲ್, ಅಷ್ಟು ಡೇಂಜರಸ್ ಇದೆ ಕ್ಯಾನ್ಸರ್ ಅಂತ ಒಂದು ಕಂಡೀಷನ್. ಬಟ್ ನಮಗೆ ಕ್ಯಾನ್ಸರ್ ಬರುತ್ತೆ ಇಲ್ಲ ಕ್ಯಾನ್ಸರ್ ಆಗಿದೆ ಅಂತ ನಮಗೆ ಏನು ಅರ್ಲಿ ಸ್ಟೇಜಸ್ ಅಲ್ಲಿ ಅಂತದ್ದು ಕಂಡುಹಿಡಿಯಲಿಕ್ಕೆ ಅಂತದ್ದು ಆಗಲ್ಲ. ಸೊ ಇವತ್ತಿನ ಎಪಿಸೋಡ್ ಅಲ್ಲಿ ಡಾಕ್ಟರ್ ಪ್ರವೀಣ್ ಜೇಕಬ್ ಅವರು ನಮ್ಮ ಜೊತೆಗಿದ್ದಾರೆ ಕ್ಯಾನ್ಸರ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಕ್ಕೆ. ನಮ್ಮ ಮಾನ್ಯ ವೀಕ್ಷಕರಿಗೆ ಕನಕ ನಿಸರ್ಗ ಮನೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನನ್ನ ಹೆಸರು ಡಾಕ್ಟರ್ ಜಿನು ಆಂಟೋನಿ. ಇವತ್ತು ನನ್ನ ಜೊತೆಗೆ ಇದ್ದಾರೆ ಕನಕ ನಿಸರ್ಗ ಮನೆದು ಮೆಡಿಕಲ್ ಡೈರೆಕ್ಟರ್ ಡಾಕ್ಟರ್ ಪ್ರವೀಣ್ ಜೇಕಬ್ ಅವರು. ಡಾಕ್ಟರ್ ಪ್ರವೀಣ್ ಜೇಕಬ್ ಅವರು ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ. ಮೂಲತಃ ಅವರು ಕೇರಳ ಅವರು. ಅವರಿಗೆ ಅಷ್ಟು ಕನ್ನಡ ಬರಲ್ಲ, ಅವರು ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ. ನನಗೂ ಸಹ ಅಷ್ಟೊಂದು ಕನ್ನಡ ಬರಲ್ಲ, ಆದ್ರೂ ಕೂಡ ನನಗೆ ಗೊತ್ತಿರೋ ಕನ್ನಡದಲ್ಲಿ ಅವರು ಹೇಳೋದು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಕನ್ನಡದಲ್ಲಿ. ಸೊ ಡಾಕ್ಟರ್ ಪ್ರವೀಣ್ ಜೇಕಬ್ ಅವರೇ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ಎಲ್ಲರಿಗೂ ಗೊತ್ತಾ, ಕ್ಯಾನ್ಸರ್ ಅಂತ ಹೇಳೋದು ಆಕ್ಚುಲಿ ನಾವು ಥಿಂಕ್ ಮಾಡೋ ತರ ಅಲ್ಲ. 15% ಕ್ಯಾನ್ಸರ್ಗೆ ರೀಸನ್ ಅಂತ ಹೇಳೋದು ಒಂದು ವೈರಸ್ ಇದೆ. ಅದು ನಮಗೆ ಒಂದು ಹೊಸ ಇನ್ಫಾರ್ಮೇಶನ್ ಇರುತ್ತೆ. ಸೊ ಇವಾಗ ಸರ್ ಅದನ್ನೇ ಹೇಳ್ತಾ ಇರೋದು, ನಮ್ಗೆ ಯಾರಿಗೂ ಗೊತ್ತಿರಲ್ಲ ಇದೊಂದು ಹಿಡನ್ ಒಂದು ವೈರಸ್. ನಮಗೆ ವೈರಸ್ ಅಂದ್ರೆ ಬರೀ ಕೊರೋನಾ ವೈರಸ್ ಇಲ್ಲ ಇದು ಎಬೋಲಾ ಆ ತರದ ವೈರಸ್ ಬಗ್ಗೆ ಅಷ್ಟೇ ನಮ್ಗೆ ಗೊತ್ತಿರೋದು. ಕ್ಯಾನ್ಸರ್ ಮಾಡುವ ವೈರಸ್ ಇದೆಯಾ, ವೈರಸ್ಗೆ ಕ್ಯಾನ್ಸರ್ ಮಾಡೋಕೆ ಅಷ್ಟು ಒಂದು ಪವರ್ಫುಲ್ ಇದೆಯಾ ಈ ವೈರಸ್ ಅಂತ ನಮ್ಗೆ ಅದು ಹೊಸ ವಿಷಯ ಇರುತ್ತೆ. ಸೊ ಇವಾಗ ಸರ್ ನಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಈಗ ವೈರಸ್ ಇಂದ ಹೇಗೆ ಕ್ಯಾನ್ಸರ್ ಬರೋದು, ವೈರಸ್ ಇಂದ ಕ್ಯಾನ್ಸರ್ ಬರಕ್ಕೆ ಎಷ್ಟು ಪರ್ಸೆಂಟೇಜ್ ಚಾನ್ಸಸ್ ಇದೆ, ಅದು ಹೆಂಗೆ ಕಂಡುಹಿಡಿಯೋದು, ನಾವು ಬ್ಲಡ್ ಟೆಸ್ಟ್ ಅಲ್ಲಿ ಕಂಡುಹಿಡಿಲಿಕ್ಕೆ ಆಗುತ್ತಾ, ಸೊ ಹಂಗ್ ಕಂಡುಹಿಡಿಬಹುದು ಅಂತಿದ್ರೆ ನಮ್ಗೆ ಫಸ್ಟೇ ಈ ವೈರಸ್ ಇದೆಯಾ ಅಂತ ಕಂಡಿಟ್ಟು ನಮ್ಗೆ ಕ್ಯಾನ್ಸರ್ ಬರೋದಕ್ಕೆ ಚಾನ್ಸಸ್ ಇದೆಯಾ ಅಂತ ಕಂಡುಹಿಡಿಯಲಿಕ್ಕೆ ಒಂದು ಆಗುತ್ತಲ್ವಾ. ಸೊ ಅದ್ರ ಬಗ್ಗೆ ಸರ್ ಇವಾಗ ನಮ್ಗೆ ಎಕ್ಸ್ಪ್ಲೈನ್ ಮಾಡ್ಕೊಡ್ತಾರೆ. ಸೊ ಸರ್ ಡಾಕ್ಟರ್ ಪ್ರವೀಣ್ ಜೇಕಬ್ ಅವರು ಹೇಳ್ತಾ ಇದ್ದಾರೆ ಕ್ಯಾನ್ಸರ್ ಅಂದಿರೋದು ಒಂದು ವೈರಸ್ ಇಂದ ಬರುತ್ತೆ ಅಂತ. ಸೊ ಅದು ಯಾವ ತರ ವೈರಸ್ ಅಂತ, ಅದು ಹೆಂಗೆ ಕಂಡುಹಿಡಿಯಲಿಕ್ಕೆ ಆಗುದು? See, cancer definitely, it's a frightening word in fact, you know. We have a notion, cancer a result of pollution, pesticides in vegetable, or air pollution, or polluted water, adulterated foods are the only one cause of cancer. It's a misconception. Maybe pesticides, adulterated food might be contributing to 10% of total cancer, but 15% of total cancers are mediated by virus. There are 6 types of non-viruses. You might be thinking I'm exaggerating. Just you can keep a search word, cancer causing viruses, cancer inducing viruses. You end up getting 6 type of viruses which are declared as primary carcinogens. The carcinogens are nothing but agents which can induce cancer is called as carcinogens. Okay. So there are 6 types of viruses. They are declared as carcinogen, and maybe total 15% of total cancer death in our country are mediated by virus. So ನಮಗೆ ಏನ್ ಗೊತ್ತಿದೆ ಕ್ಯಾನ್ಸರ್ ಅಂದ್ರೆ ಅದು ಪೆಸ್ಟಿಸೈಡ್ ಇಂದ ಬರುತ್ತೆ, ಇಲ್ಲ ಕೋಳಿ ಫಾರ್ಮ್ ಇಂದ ಕೋಳಿಗೆ ಏನಾದ್ರು ಹಾರ್ಮೋನ್ಸ್ ಹಾಕೊಂಡು ಆ ಕೋಳಿ ತಿನ್ನುವಾಗ ಕ್ಯಾನ್ಸರ್ ಬರುತ್ತೆ, ಇದೆಲ್ಲ ನಮಗೆ ಗೊತ್ತಿರೋದು. ಬಟ್ ಸರ್ ಏನಂತ ಹೇಳ್ತಾ ಇದೆ ಅಂದ್ರೆ 15% ಟೋಟಲ್ ಕ್ಯಾನ್ಸರ್ಗೆ ರೀಸನ್ ಅಂತ ಇರೋದು ವೈರಸಸ್ ಅಂತ. ಅದು ಮೇನ್ ಆಗಿ 6 ವೈರಸಸ್ ಇದೆ. ಇವಾಗ ಸರ್ ಹೇಳ್ತಾ ಇರೋದು ನಿಮ್ಗೆ ಇನ್ನು ನಂಬಿಕೆ ಆಗಿಲ್ಲ ಅಂತಿದ್ರೆ ಎಲ್ಲರ ಕೈಯಲ್ಲಿ ಫೋನ್ ಇರುತ್ತೆ, ಸ್ಮಾರ್ಟ್ ಫೋನ್ ಇರೋದು, ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಕ್ಯಾನ್ಸರ್ಗೆ ರೀಸನ್ ಆಗಿರುವ ವೈರಸಸ್, ಕ್ಯಾನ್ಸರ್ ಕಾಸಿಂಗ್ ವೈರಸ್ ಅಂತ ಅಷ್ಟೇ ನೀವು ಒಂದು ಕೀವರ್ಡ್ ಹಾಕಿದ್ರೆ ನಿಮಗೆ ಯಾವ್ದೆಲ್ಲ ವೈರಸ್ ಇಂದ ಕ್ಯಾನ್ಸರ್ ಬರುತ್ತೆ ಅಂತ ಲಿಸ್ಟ್ ಬರುತ್ತೆ ಅಂತ. ಸೊ ಮೇಜರ್ ಆಗಿ 6 ವೈರಸಸ್ ಇಂದ ಕ್ಯಾನ್ಸರ್ ಬರೋಕೆ ಚಾನ್ಸಸ್ ಇದೆ ಅಂತ ಸರ್ ಹೇಳ್ತಾ ಇರೋದು. ಅದು ಯಾವ್ದು ಆ 6 ವೈರಸಸ್ ಅಂತ ಕೇಳುವ. Yeah, so there are 4 types of DNA viruses. Epstein-Barr virus, number 2 hepatitis B, which is very common, maybe around 15% of liver damage and liver cirrhosis, and around 60 to 70% of liver cancers are mediated by hepatitis viruses, and particularly hepatitis B virus. Human herpes virus 8 is called Kaposi sarcoma, another type of cancer. And one more, 90% of CSRs,
carcinoma of cervix. Second leading cause of cancer death in women in India, human papilloma virus. 90% of CA, carcinoma of cervix, uterus, by human papilloma virus. So we have seen 4 DNA viruses. Okay. The Epstein-Barr viruses, Epstein-Barr human virus. herpes virus 8, and we have seen hepatitis B virus, human papilloma virus. So 4 types of virus. DNA. virus. There are 2 categories of virus, DNA virus and RNA virus. There are 2 types of RNA viruses. And the most famous is hepatitis C virus. Liver cirrhosis, viral hepatitis, and it can induce hepatic carcinoma, advanced liver cancer, very aggressive form of cancer. The survival rate is very weak. Yeah. So most of the liver cancer induced by virus. Hepatitis C virus and hepatitis B virus. Uterus cancer, CS cervix by one more virus, human papilloma virus. And there is one more virus which induce blood cancer, leukemia, human T-cell lymphocytic virus 1, HTLV1 virus. So we have seen total 6 viruses. So 15% of total burden related to cancer in our country are mediated by viruses. Yes. ಸೊ ನಮಗೆ ವೈರಸ್ ಇದ್ದು ಇಷ್ಟೊಂದು ಡೀಟೇಲ್ ಆಗಿ ನಮಗೆ ಯಾರಿಗೂ ಗೊತ್ತಿರಲಿಲ್ಲ. ಯಾಕಂದ್ರೆ ನಮಗೆ ಗೊತ್ತಿರುತ್ತೆ ಅಂದ್ರೆ ಲಿವರ್ ಕಾರ್ಸಿನೋಮಾ ಅಂದ್ರೆ ಲಿವರ್ ಕ್ಯಾನ್ಸರ್ ಅಂತ ಇರೋದು ಇವಾಗ ಕಾಮನ್ ಇದೆ, ಸರ್ವಿಕ್ಸ್ ಕ್ಯಾನ್ಸರ್ ಅಂತ ಇರೋದು ಇವಾಗ ಕಾಮನ್ ಇದೆ. ಸೊ ಇದಕ್ಕೆಲ್ಲ ರೀಸನ್ ನಾವು ಇದು ತರ ವೈರಸ್ ಇಂದ ಅಂತ ನಮ್ಗೆ ಇದು ಗೊತ್ತಿರಲಿಲ್ಲ. ಸೊ 2 ಟೈಪ್ಸ್ ವೈರಸಸ್ ಇವಾಗ ಎಕ್ಸ್ಪ್ಲೈನ್ ಮಾಡಿರೋದು, DNA ಮತ್ತೆ RNA. DNA ವೈರಸ್ ಇಂದ ಒಂದು 4, RNA 2 ಸರ್ ಇವಾಗ ಹೇಳಿದೀವಿ. DNA ವೈರಸ್ ಯಾವ್ದಂತ ನೋಡಿದ್ರೆ ಒಂದು ಎಪ್ಸ್ಟೈನ್-ಬಾರ್ ವೈರಸ್, ಇನ್ನೊಂದು ಹೆಪಟೈಟಿಸ್ ಬಿ ವೈರಸಸ್, ಆಮೇಲೆ ಹ್ಯೂಮನ್ ಹೆರ್ಪಿಸ್ ವೈರಸ್, ಆಮೇಲೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್. ಸೊ ಇದು 4 ಒಂದಿರೋದು DNA ವೈರಸಸ್ ಇದೆ. And 2 RNA virus. 2 RNA ವೈರಸಸ್ ಇದೆ. ಒಂದು ಹೆಪಟೈಟಿಸ್ ಸಿ ವೈರಸ್, ಒಂದು ಇನ್ನೊಂದು ಹ್ಯೂಮನ್ ಟಿ ಲಿಂಫೋಟ್ರಾಪಿಕ್ HTLV. ಸೊ ಇದು ಈ ಟೆಸ್ಟ್ಗಳು ಇದು ಬ್ಲಡ್ ಟೆಸ್ಟ್ ಅಲ್ಲಿ ಗೊತ್ತಾಗುತ್ತಾ? Yeah, blood test you can identify if you are suspect, and don't worry, only 2%, if 100 people have this virus, only 2% develop cancer. 98 are asymptomatic. They are carriers. Okay. They can transmit it to the rest of the population. Most of these viruses are sexually transmitted or direct blood transfusion. So in a few countries, there are screening for all these viruses before administration of the blood transfusion. Yeah. ಸೊ ಅಂದ್ರೆ ನಮಗೆ ಇದು ಗೊತ್ತಾಗಬೇಕು ಅಂತಿದ್ರೆ ನಾವೀಗ ಹೇಳಿದ್ರೆ ಇಷ್ಟು ಟೆಸ್ಟ್ಗಳು ನಿಮಗೆ ಬ್ಲಡ್ ಟೆಸ್ಟ್ ಅಲ್ಲಿ ಗೊತ್ತಾಗುತ್ತೆ. ಬಟ್ ಬ್ಲಡ್ ಟೆಸ್ಟ್ ಅಲ್ಲಿ ಇವಾಗ ಹೆಪಟೈಟಿಸ್ ಬಿ ಇದೆ, ನನಗೆ ಹೆಪಟೈಟಿಸ್ ಸಿ ಇದೆ, ನನಗೆ ಫ್ಯೂಚರ್ ಕ್ಯಾನ್ಸರ್ ಬರುತ್ತೆ ಅಂತಾನೂ ಇಲ್ಲ. ಬರೀ 2%, 2% ಜನರಲ್ಲಿ ಅಷ್ಟೇ ಅದು ಕ್ಯಾನ್ಸರ್ ಆಗಿ ಬರೋದು. ಇನ್ನು ಉಳಿದಿರೋದು 98% ಕ್ಯಾರಿಯರ್ ಆಗಿರುತ್ತೆ. ಸಿಂಪ್ಟಮ್ಸ್ ಇರಲ್ಲ ಅವರಲ್ಲಿ, ಅಸಿಂಪ್ಟಮ್ಯಾಟಿಕ್ ಆಗಿರ್ತಾರೆ. ಸೊ ಎಲ್ಲರೂ ಟೆನ್ಷನ್ ಆಗ್ಬೇಕು ಅಂತದಿಲ್ಲ. ಬಟ್ ಇವಾಗ ಕ್ಯಾನ್ಸರ್ ಆಗಿ like COVID attack. So lakhs of people got, but only few died. Again, I am repeating, virus does not kill everyone. Suppose 100 people with the hepatitis B, 2 end up getting cancer. 2% end up getting cancer. 98% does not have any symptoms. But that 2% account total 15% of cancer death in our country. Okay. ಯಾಕೆಂದ್ರೆ ಇವಾಗ ನನಗೆ ವೈರಸ್ ಇದೆ ಅಂತ ಅನ್ಕೊಂಡು ಹೆಪಟೈಟಿಸ್ ಬಿ ಅಂಡ್ ಸಿ ಕಾಮನ್ ಇದೆ ಅಂದ್ರೆ ಕಂಡು ಬರ್ತಾ ಇದೆ, ಇದೆಲ್ಲ ನಾವು ಬ್ಲಡ್ ಟೆಸ್ಟ್ ಮಾಡಿದ್ರೆ ಅಷ್ಟೇ ನಮ್ಗೆ ಗೊತ್ತಾಗೋದು. ಎಲ್ಲಾರ್ಗು ಬ್ಲಡ್ ಟೆಸ್ಟ್ ಮಾಡಬೇಕು. ಅಕಸ್ಮಾತ್ ಇದು ಪಾಸಿಟಿವ್ ಇದ್ರೂ ಕೂಡ ನೀವು ಟೆನ್ಷನ್ ಆಗೋದು ಬೇಡ ಅಂತ. ಯಾಕೆಂದ್ರೆ ಇದು ಪಾಸಿಟಿವ್ ಇರೋ ಬರೀ 2% ಅಷ್ಟೇ ಇದು ಕ್ಯಾನ್ಸರ್ ಆಗಿ ಬರೋದು. ಬಟ್ ಆ 2% ಈ 15% ಅಲ್ಲಿ ಬರುತ್ತೆ ಅಂತ. So example, India, about 15 lakh cancer death. 15 lakh cancer death per year in India. 15 lakh per year. Of 15 lakh, 1 lakh is CS cervix, mediated by human papilloma virus. 1 lakh of 15 lakh total death. 1 lakh is CA cervix deaths. But you see, so 1 lakh
ladies in India die from human papilloma virus. But the infection, the epidemic, sorry, this virus must be infected for 2 crore to 3 crore Indian ladies. Yeah, that is the important thing. ಹೌದು ಹೌದು. ಸರ್ ಏನಂತ ಹೇಳಿದ್ರೆ ಈ ಸರ್ವಿಕ್ಸ್ ಕ್ಯಾನ್ಸರ್ ಅಂತ ಇರೋದು ಲೇಡೀಸ್ ಅಲ್ಲಿ ಅಂದ್ರೆ ತುಂಬಾ ಕಾಮನ್ ಆಗಿರೋದೊಂದು ಕ್ಯಾನ್ಸರ್ ಆಗಿ ಹೋಗಿದೆ ಇತ್ತೀಚೆಗೆ. ಇಂಡಿಯಾದಲ್ಲಿ 15 lakh ಕ್ಯಾನ್ಸರ್ ಡೆತ್ಸ್ ಇದೆ ಅಂತ ಪರ್ ಇಯರ್. ಆ 15 lakh ಅಲ್ಲಿ 1 ಲಕ್ಷ ಕ್ಯಾನ್ಸರ್ ಡೆತ್ ರೀಸನ್ ಅಂತ ಹೇಳೋದು ಈ CA ಸರ್ವಿಕ್ಸ್ ಇದೆ. ಆ CA ಸರ್ವಿಕ್ಸ್ ಬರೋಕೆ ಮೇನ್ ಕಾರಣ ಏನಂತ ನೋಡಿದ್ರೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್. ಬಟ್ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಟೋಟಲಿ ಇನ್ಫೆಕ್ಟೆಡ್ ಆಗಿರೋ ಲೇಡೀಸ್ ನಾವು ನೋಡಿದ್ರೆ 2 ರಿಂದ 3 ಕೋಟಿ ಇರುತ್ತೆ. ಬಟ್ ಅದರಲ್ಲಿ ಕ್ಯಾನ್ಸರ್ ಆಗಿ ಕನ್ವರ್ಟ್ ಆಗಿರೋದು 1 ಲಕ್ಷ. ಸೊ ಹಂಗ್ ನೋಡಿದ್ರೆ ಒಂದು ಟಾಪ್ ಮೋಸ್ಟ್ ಲೆವೆಲ್ ಅಲ್ಲಿ ಬರುತ್ತೆ ಈ ವೈರಸ್ ಅಂತ. So you can say 2% of this infected people with this viruses. But hepatitis C and hepatitis B might be slightly upper rate. Higher. Than hepatitis C. But overall 2 to 3% of individuals with these viruses, they are prone to develop cancer. So they should be careful here. The best way, boost your immunity. Boost your immunity. So you know, though if you have, we all are surrounded by numerous type of viruses. Even inside ourselves, there are numerous type of viruses. None of us develop issues. None of us die prematurely unless you have a stronger immunity. We need not worry. We have a best friend of immunity. Whenever immunity are lower, all these viruses starts surfacing, attack your body. So be careful about your immunity. Okay, so virus infection ಇದೆ ಅಂತ ಅನ್ಕೊಂಡು ಟೆನ್ಷನ್ ಆಗೋದು ಬೇಡ ಅಂತ. ಯಾಕೆಂದ್ರೆ ನಾವು ಇರೋದೆಲ್ಲ ಇದ್ರ ವರ್ಲ್ಡ್ ಅಲ್ಲಿ ಎಲ್ಲ ಅಂದ್ರೆ ನಮ್ ಬಾಡಿ ಕಾಂಟ್ಯಾಕ್ಟ್ ವೈರಸ್, ಬ್ಯಾಕ್ಟೀರಿಯಾಸ್, ಫಂಗಸ್ ಎಲ್ಲ ಇದೆ. ಬಟ್ ನಮ್ ಬಾಡಿದು ಇಮ್ಯೂನ್ ಸಿಸ್ಟಮ್, ರೋಗ ನಿರೋಧಕ ಶಕ್ತಿ ಪ್ರಾಪರ್ ಆಗಿ ಇದ್ರೆ ಯಾವ ತರ ವೈರಸ್ ಅಟ್ಯಾಕ್ ನಮಗೆ ಬರಲ್ಲ. ಫಾರ್ ಎಕ್ಸಾಂಪಲ್ ಇವಾಗ ಕೋವಿಡ್ ಅಟ್ಯಾಕ್ ಎಲ್ಲ ಆಗ್ತಾ ಇತ್ತು, ಯಾರಿಗೆ ಇದೆಲ್ಲ ಇಮ್ಯುನಿಟಿ ಚೆನ್ನಾಗಿತ್ತು ಅವ್ರಿಗೆ ಅಷ್ಟೊಂದು ಕಾಂಪ್ಲಿಕೇಶನ್ಸ್ ಅನ್ನೋದು ಆಗಿಲ್ಲ. ಸೊ ಈ ತರ ಇವನ್ ವೈರಸ್ ಅಟ್ಯಾಕ್ ಆದ್ರೂ ಕೂಡ, ನಿಮಗೆ ಹೆಪಟೈಟಿಸ್ ಬಿ ಇದ್ರೂ ಕೂಡ ನಿಮ್ ಇಮ್ಯುನಿಟಿ ಪ್ರಾಪರ್ ಆಗಿದ್ರೆ ನಿಮ್ಗೆ ಈ ತರ ಫ್ಯೂಚರ್ ಕಾಂಪ್ಲಿಕೇಶನ್ಸ್ ಏನು ಆಗೋಕೆ ಚಾನ್ಸಸ್ ಇಲ್ಲ. ಸೊ ನೀವು ಮೇನ್ ಆಗಿ ಏನ್ ಮಾಡ್ಬೇಕು, ನಿಮ್ದು ಇಮ್ಯುನಿಟಿನ ನೋಡ್ಬೇಕು. ಇಮ್ಯುನಿಟಿ ಪ್ರಾಪರ್ ಆಗಿ ಕರೆಕ್ಟ್ ಆಗಿ ಇದೆಯೋ ಇಲ್ಲ ಹೆಚ್ಚು ಮಾಡಕ್ಕೆ ಏನೆಲ್ಲ ಮಾಡಬೇಕು ಅದೆಲ್ಲ ನೀವು ಮಾಡಬೇಕು. ಸೊ ಇವಾಗ ನಿಮ್ಗೆ ಗೊತ್ತಾಗಿದೆ ಅಂತ ಅನ್ಕೋತೀವಿ, ಕ್ಯಾನ್ಸರ್ದು ನಮಗೆ ಅಷ್ಟು ಭಯ ಇರೋ ಒಂದು ಡಿಸೀಸ್ ಕಂಡೀಷನ್ಗೆ ಮೇನ್ ರೀಸನ್ ಅಂತ ಇರೋದು ಈ ವೈರಸ್ ಅಂತ ಇವಾಗ ನಿಮ್ಗೆ ಎಲ್ಲರಿಗೂ ಗೊತ್ತಾಗಿದೆ. ಯಾಕಂದ್ರೆ ನಂಬರ್ 1 ಪೊಸಿಷನ್ ಅಲ್ಲಿ ಇರೋ ಎಲ್ಲಾ ಕ್ಯಾನ್ಸರ್ ನೋಡಿದ್ರೆ ಎಲ್ಲದಕ್ಕೂ ರೀಸನ್ ಮೂಲ ಕಾರಣ ವೈರಸ್ಗಳೇ. ಸೊ ಈ ವೈರಸ್ ನಿಮ್ಮ ಇದೆಯಾ ಅಂತ ಕಂಡುಹಿಡಿಯಲಿಕ್ಕೆ ನೀವು ಬ್ಲಡ್ ಟೆಸ್ಟ್ ಮಾಡಬೇಕು. ಇವಾಗ ಬ್ಲಡ್ ಟೆಸ್ಟ್ ಮಾಡಿ ಅಕಸ್ಮಾತ್ ಪಾಸಿಟಿವ್ ಇದ್ರೆ ನಿಮ್ಗೆ ಇಮ್ಯುನಿಟಿ ಹೆಚ್ಚು ಮಾಡಬೇಕು. ಇನ್ನು ಅದರಿಂದ ನೀವು ಸಫರ್ ಆಗ್ತಾ ಇದೆ, ಹೊರಗಡೆ ಬರಬೇಕು ಅಂತ ಗೊತ್ತಿಲ್ಲ ಅಂತಿದ್ರೆ ನಿಮಗೆ ಡೈರೆಕ್ಟ್ ನಮ್ಮನ್ನ ಭೇಟಿ ಆಗ್ಬೋದು. ಕೆಳಗೆ ಬರ್ತಾ ಇರೋ ನಂಬರಿಗೆ ಕರೆ ಮಾಡಿ ನಾವು ಕನ್ಸಲ್ಟೇಷನ್, ಇಲ್ಲಿ ಅಡ್ಮಿಷನ್ಸ್ ಎಲ್ಲ ತಗೋತೀವಿ. ಸೊ ನಿಮ್ಗೆ ಇಷ್ಟು ದೂರ ಬಂದ್ಬಿಟ್ಟು ನಮಗೆ ಕ್ಯಾನ್ಸರ್ ಬಗ್ಗೆ, ಕ್ಯಾನ್ಸರ್ದು ಮೇನ್ ರೀಸನ್ ಆಗಿರುವ ವೈರಸಸ್ ಬಗ್ಗೆ ನಮಗೆ ಪ್ರೇಕ್ಷಕರಿಗೆ ಹೇಳಿಕೊಟ್ಟಿದ್ದಕ್ಕೆ ಡಾಕ್ಟರ್ ಪ್ರವೀಣ್ ಜೇಕಬ್ ಅವರಿಗೆ ಧನ್ಯವಾದಗಳು. ಸೊ ನೀವು ಈ ವಿಡಿಯೋ ಇನ್ನೊಬ್ಬರಿಗೆ ಶೇರ್ ಮಾಡಿ ಅವ್ರಿಗೆ ಎಲ್ಲರಿಗೂ ಹೆಲ್ಪ್ಫುಲ್ ಆಗಲಿ. ಈ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದ.